ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಬಳಿ ಭೀಕರ ರಸ್ತೆ ಅಪಘಾತ ಆತಲ್ರಿ. ಅದ್ರಾಗ ಮೃತಪಟ್ಟಿದ್ದ ನಮ್ಮ ಯೋಧರ ಪಾರ್ಥಿವ ಶರೀರ ತಾಯ್ನಾಡಿಗೆ ಬಂದಿತ್ತು ನೋಡ್ರಿ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ಯೋಧ ದಯಾನಂದ್ ತಿರಕನ್ನವರ್, ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಯೋಧ ಮಹೇಶ್ ಮರಿಗೌಡ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಅಂತಿಮ ನಮನ ಸಲ್ಲಿಸಿದ್ರು ನೋಡ್ರಿ. ಇನ್ನು ಅಂತಿಮ ನಮನದ ಬಳಿಕ ನಮ್ಮ ಸಿಎಂ ಸಾಹೇಬ್ರು ಮಾತಾಡ್ಯಾರ ನೋಡ್ರಿ. 4 ಜನ ಯೋಧರು ಈ ಸೇನಾ ವಾಹನ ಪಲ್ಟಿಯಾಗಿ ಸಾವನ್ನಪ್ಪ್ಯಾರ. ಹಾಗಾಗಿ ಯೋಧರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕುಟುಂಬಸ್ಥರಿಗೆ ನೋವು ಭರಿಸೋ ಶಕ್ತಿ ಆ ದೇವರು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದಿಂದ ಏನ್ ಪರಿಹಾರ ಕೊಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಸಿಎಂ ಹೇಳ್ಯಾರ ನೋಡ್ರಿ. ಕರ್ನಾಟಕದ ಯೋಧರು ದಯಾನಂದ್ ತಿರಕಣ್ಣನವರ್, ಬೆಳಗಾವಿ. ದಯಾನಂದ್ ತಿರಕನ್ನವರ್ ಅವರ ಅಂತಿಮ ನಮನ ಸಲ್ಲಿಸಿದ ಬಳಿಕ ತಂದೆ ಕಲ್ಲಪ್ಪ ತಿರಕನ್ನವರ್, ಪುತ್ರ ಗಣೇಶ್, ಪುತ್ರಿ ವೈಷ್ಣವಿ ಕಣ್ಣೀರ್ ಹಾಕಿದ್ರಿ. ತಂದೆಯ ಪಾರ್ಥಿವ ಶರೀರ ನೋಡಿ ಕಣ್ಣೀರ್ ಹಾಕ್ತಾರ ಆ ಪುತ್ರಿ ವೈಷ್ಣವಿ ಪುಷ್ಪ ನಮನ ಸಲ್ಲಿಸ್ಯಾರ ನೋಡ್ರಿ. ಗಾಂಧಿ ಭಾರತ ಕಾರ್ಯಕ್ರಮದ ಹಿನ್ನೆಲೆ ಬೆಳಗಾವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು ಭೇಟಿ ಕೊಟ್ಟಾರ ನೋಡ್ರಿ. ಹಿಂಗ ಮಾತಾಡದ್ರಿ ಅವರು ಡಿಸಿಎಂ. ಇವತ್ತು ವೀರಸೌಧದೊಳಗ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತೀವಪ್ಪ. ಮಧ್ಯಾಹ್ನ 3 ಗಂಟೆಗೆ ಪಕ್ಷದ ನಾಯಕರ ನೇತೃತ್ವದಾಗ ಸಭೆನೂ ಆಗತ್ತ. ಸಭೆಯೊಳಗ ಪಕ್ಷದ ಎಲ್ಲಾ ನಾಯಕರು ಭಾಗಿಯಾಗ್ತಾರ ಅಂತ ಹೇಳ್ಯಾರ ನೋಡ್ರಿ. ಇನ್ನು ಹೊಸ ವರ್ಷ ಬಂತ್ ನೋಡ್ರಿ. ಹಾಗಾಗಿ ಟೂರ್ ಪ್ಲಾನ್ ಮಾಡೋರು ಸ್ವಲ್ಪ ನೀವು ಗಮನ ಕೊಟ್ಟು ನೋಡಬೇಕಾಗತ್ತೆ. ಯಾಕಪ್ಪ ಹಿಂಗೆ ಹೇಳಾಕತ್ತೀವಿ ಅಂತ ಯೋಚನೆ ಮಾಡಾಕತ್ತೀರನ. ಈ ವರ್ಷಾಂತದ ಕೊನೆಯ ದಿನ ಡಿಸೆಂಬರ್ 31ಕ್ಕೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ ಸಂಚಾರ ಪೂರ್ತಿ ಬಂದ್ ಆಗತ್ತಂತ್ರಿ. ಯಾಕಂತಂದ್ರ ವೇತನ ಪರಿಷ್ಕರಣೆ ಹಾಗೂ 38 ತಿಂಗಳ ವೇತನ ಬಾಕಿ ಉಳಿಸ್ಕೊಂಡಾರ. ನಿವೃತ್ತ ನೌಕರರ ಬಾಕಿ ಹಣ ಬಿಡುಗಡೆ ಮಾಡಬೇಕಲ್ಲ. ಇದೆಲ್ಲದರ ಜೊತೆಗೆ ನಾವು ಬೇರೆ ಬೇರೆ ಬೇಡಿಕೆ ಇಟ್ಕೊಂಡು ಅವತ್ತ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತೀವಿ ಅಂತ ಹೊಂಟಾರ. ಹಾಗಾಗಿ ಹೊಸ ವರ್ಷಕ್ಕೆ ಎಲ್ಲರೂ ಹೋಗುದಿದ್ರೆ ಆ ಪ್ಲಾನ್ ಸ್ವಲ್ಪ ನೋಡ್ಕೊಂಡು ಚೇಂಜ್ ಮಾಡ್ಕೊಡಾರಲ್ಲ ಅಂತ. ದೆಹಲಿ ಗಣರಾಜ್ಯೋತ್ಸವದ ಪರೇಡ್ ಒಳಗ ಲಕ್ಕುಂಡಿ ಶಿಲ್ಪ ವೈಭವ ಅನಾವರಣಗೊಳ್ಳುತ್ತಂತ್ರಿ. 2025 ಜನವರಿ 26ಕ್ಕೆ ದೆಹಲಿ ಒಳಗ ನಡೆಯುವ ರಿಪಬ್ಲಿಕ್ ಪರೇಡ್ ಒಳಗ ಬ್ರಹ್ಮ ಜಿನಾಲಯದ ಸ್ತಬ್ಧ ಚಿತ್ರ ಅನಾವರಣ ಮಾಡ್ತಾರಂತ ನೋಡ್ರಿ. ಹಿಂಗಾಗಿ ಗದಗ ಜಿಲ್ಲೆಯ ಗ್ರಾಮಸ್ಥರು ಫುಲ್ ಖುಷಿಯಾಗ್ಯಾರ. ಗರ್ಭಗುಡಿಯೊಳಗ 22ನೇ ತೀರ್ಥಂಕರ ನೇಮಿನಾಥ ಶಿಲ್ಪವನ್ನ ಹೊಂದಿರುವ ದೇವಸ್ಥಾನದ ಕಲಾಕೃತಿ ಅವತ್ತು ವಿಜೃಂಭಣೆ ಆಗುತ್ತೆ. ಇನ್ನು ಕಾಂಗ್ರೆಸ್ ಸಮಾವೇಶಕ್ಕೆ ಶತಮಾನೋತ್ಸವದ ಸಂಭ್ರಮ ಇರೋ ಕಾರಣಕ್ಕೆ ಬೆಳಗಾವಿಯೊಳಗ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಕನ್ನಯ್ಯ ಕುಮಾರ್ ಆಗಮಿಸಾರ ನೋಡ್ರಿ. ಈ ವೇಳೆ ದಾವಣಗೆರೆ ತಂಡದ ಬಂಜಾರ ನೃತ್ಯದ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊಂಡಾರ ನೋಡ್ರಿ. बात करने वाले लोग डॉक्टर बाबा साहब अम्बेडकर भी हैं।
जिन्होंने अभी वो एक्चुअली बीजेपी के सांसद हैं गोडसेवादी बराबरी की बात करने वाले लोग। ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮನೆಗಳ್ಳತನ ಮಾಡುತ್ತಿದ್ದವ್ರನ್ನ ಬಂದ್ಸ್ಯಾರ ನೋಡ್ರಿ. ಹೊಸಪೇಟೆಯ ಸಾಯಿ ಸದನ ಅಪಾರ್ಟ್ಮೆಂಟ್ ನಿವಾಸಿ ಜ್ಯೋತಿ ಅವರ ಮನೆಯಾಗ ಕಳ್ಳತನ ಆಗಿತ್ತಂತ್ರಿ. ಖತರ್ನಾಕ್ಗಳಿಂದ 5,15,000 ಬೆಲೆ ಬಾಳುವ ಬಂಗಾರ ಮತ್ತು ನಗದು ಅಂದ್ರೆ ರೊಕ್ಕ ವಶಕ್ಕೆ ತಗೊಂಡಾರಂತ. ಈ ಬಗ್ಗೆ ಹೊಸಪೇಟೆಯ ಪಟ್ಟಣ ಠಾಣೆಯೊಳಗ ಆರೋಪಿ ವಿರುದ್ಧ ಪ್ರಕರಣ ದಾಖಲಾಗೈತೆ ನೋಡ್ರಿ. ಇನ್ನು ಮನೆಯೊಳಗಿದ್ದ ದೇವರು ಫೋಟೋ ಹೊರಗೆ ಹಾಕಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಗದಗ ನಗರದ ಬೆಟಗೇರಿಯ ಕುಟುಂಬ ಬರಮಾಡ್ಕೊಂಡೈತೆ ನೋಡ್ರಿ. ಹಿಂದೂ ಧರ್ಮದ ದೇವರುಗಳ ಬದಲು ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿಗಳ ಆರಾಧನೆ ಮಾಡ್ತೀವಿ ಅಂತ ಹೊಂಟಾರ. ಒಂದು ವರ್ಗಕ್ಕೆ ಲಾಭ ತಂದುಕೊಟ್ಟು ಇನ್ನೊಂದು ವರ್ಗಕ್ಕೆ ಶೋಷಣೆ ಮಾಡು ದೇವರುಗಳು ಅಂತ ಆಕ್ರೋಶ ಹೊರಹಾಕ್ಯಾರಂತ ನೋಡ್ರಿ ಅವರು. ಇನ್ನು ಹುಬ್ಬಳ್ಳಿ ಗುಡಿಯೊಳಗ ಮೊನ್ನೆ ಸಂಭವಿಸಿತ್ತಲ್ಲ ಸಿಲಿಂಡರ್ ಸ್ಫೋಟ, ಆ ದುರಂತದಾಗ ನಿಮಗೆಲ್ಲ ಗೊತ್ತೈತಲ್ಲ, 9 ಜನ ಗಾಯಗೊಂಡಿದ್ರಿ. ಅವ್ರನ್ನ ಹಂಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ರು. ಆ ದವಾಖಾನ್ಯಾಗ ಟ್ರೀಟ್ಮೆಂಟ್ ಪಡ್ಯಾಕತ್ತಿದ್ರಲ್ಲ, ಅದ್ರಾಗ 2 ಮಾಲಾಧಾರಿಗಳು ಅದು ಬೆಳಗ್ಗೆ ಸತ್ತಾರಂತ ನೋಡ್ರಿ. ಇನ್ನು 7 ಜನ ಪಾಪ ಅವ್ರು ಚಿಕಿತ್ಸೆ ಪಡ್ಕೊಳಕತ್ತಾರಂತ ಕಿಮ್ಸ್ ದವಾಖಾನೆಯೊಳಗ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತರು ಕೈ ಸುಟ್ಕೊಂಡಾರ ನೋಡ್ರಿ. ಧಾನ್ವಿ JRG ತಳಿಯ ತೊಗರಿ ಬಿತ್ತನೆ ಮಾಡಿದ್ರಂತ ಇವರು ಯಾದಗಿರಿ ರೈತರು. ಈಗ ಅವ್ರಿಗೆ ಸಂಕಷ್ಟ ಎದುರಾಗಿತ್ತಂತ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ಯಾರ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿದ್ದು ಬೆಳಕಿಗೆ ಬಂದೈತಂತ್ರಿ. ಕೊಡುವಾಗ ಎಲ್ಲಿ ಹೋಗಿದ್ರು ಅವರು ಅನ್ನೋದು ಪ್ರಶ್ನೆ ಆಗೈತಿ. ರೈತರು ಹಂಗಾಗಿ ಆಕ್ರೋಶ ವ್ಯಕ್ತಪಡಿಸಾಕತ್ತಾರ ನೋಡ್ರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.